ಅಯ್ಯಯ್ಯೋ, ಇಷ್ಟೆಲ್ಲ ಆಯ್ತಾ ಹರಿ? ಹೀಗೆಲ್ಲ ನಡೀತು ಅಂತ ನಮ್ಮ ಒಂದ್ ಮಾತು ಹೇಳಿದಿದ್ರೆ ನಾವ್ ಇದನ್ನೆಲ್ಲ ಏರ್ಪಾಟ್ ಮಾಡ್ತೇನೆ ಇರ್ಲಿಲ್ಲ. ಈಗ ರಿಸೆಪ್ಷನ್ಗೆಲ್ಲ ರೆಡಿ ಆಗೋಗಿದೆ. ಅದ್ ನಡೀಲಿಲ್ಲ ಅಂದ್ರೆ ಎಲ್ರೂ ಮುಂದೆ ತಲೆ ತೆಗಿಸ್ಬೇಕಾಗತ್ತೆ ಕಣೋ. ನೀನ್ ಏನಾದ್ರೂ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಸಮಾಧಾನ ಮಾಡಿ ಕರ್ಕೊಂಬಾರೋ. ನಿನ್ಗೆ ಹೆಂಗೆ ಹೇಳಿ? ಅಲ್ಲಿ ನಮ್ಗೆ ಏನಪ್ಪ ಗುಟ್ಟಾಗಿ ಏನೋ ನಡೆಸ್ತಾ ಇದೀರಾ? ಏನಾದ್ರೂ ಪ್ರಾಬ್ಲಮ್ಮಾ? ರಿಸೆಪ್ಷನ್ ನಡೆಯುತ್ತೆ ತಾನೇ? ಏನ್ ದರಿದ್ರ ಭಯ, ಅಪ್ಶಕ್ನ ಮಾತಾಡೋಕೆ ಕಾಯ್ಕೊಂಡ್ ಕೂತಿರ್ತಾರೆ. ಮೈ ಸುಮ್ನಿರು. ಮೇಡಮ್, ಈ ಗಾಡಿ ನಿಮ್ದಲ್ವಾ? ಯಾರು ಹೇಳಿದ್ದು ಗಾಡಿ ನಂದಲ್ಲ ಅಂತ? ನಂದೇ ಗಾಡಿ ಇದು. ಕಷ್ಟಪಟ್ಟು ದುಡ್ಡು ತಗೊಂಡಿದೀನಿ. ಮತ್ತೆ ಯಾರೋ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ಕೇಳ್ತಾ ಇದ್ರು. ಅದು ಕಸ್ಟಮರ್ ಒಂದ್ ಬಾಡಿಗೆ ಇದೆ, ಬರ್ತಿ ಅಂತ ಕೇಳಿದ್ರು. ನಾನ್ ಬರಲ್ಲ ಅಂತ ಹೇಳ್ದೆ. ಡ್ರೈವರ್ ಆದ್ರೂ ಅರೇಂಜ್ ಮಾಡ್ಕೊತೀನಿ, ಗಾಡಿ ಕೊಡು ಅಂತ ಕೇಳಿದ್ರು. ಸಾಧ್ಯನೇ ಇಲ್ಲ ಅಂತ ಹೇಳಿದೀನಿ. ಹೊರಡನಾ? ಅಯ್ಯಯ್ಯೋ, ಏನಾಯ್ತು? ಬಿಲ್ ಕೊಟ್ಟು ಪರ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಸಿಕ್ಕಾಪಟ್ಟೆ ದುಡ್ಡು ಬೇರೆ ಆಯ್ತು. ದೊಡ್ಡ ವಿಸಿಟಿಂಗ್ ಕಾರ್ಡ್ ಎಲ್ಲ ಆಯ್ತು. ಶೋರೂಮ್ ಅವ್ರಿಗೆ, ಗ್ಯಾರೇಜ್ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಿತ್ತು. ಯಾರಾದ್ರೂ ಎತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅಲ್ಲ ಕಣ್ರಿ, ಹೋಟೆಲ್ ಇಲ್ಲೇ ಇದೆ. ಇಷ್ಟೆಲ್ಲ ಮಾತಾಡೋ ಬದಲು ವಾಪಸ್ ಹೋಗಿ ತಗೊಂಡ್ ಬಂದಿದ್ರೆ ಆಗಿರೋದು. ಹೌದಲ್ಲ? ಸರಿ, ನೀವು ಕಾರ್ ಒಳಗಡೆ ಕೂತಿರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಏನ್ ಮೇಡಮ್ ನೀವು ಈ ಉರಿ ಬಿಸ್ಲಲ್ಲಿ ಇಲ್ಲೇ ನಿಂತಿದ್ದೀರಾ? ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ದೆ ತಾನೆ? ಅಯ್ಯೋ, ಏನ್ ಮೇಡಮ್ ನೀವು ನಾನು ಹೋಗ್ ಬರೋ ಗ್ಯಾಪ್ ಅಲ್ಲಿ ಬೋರ್ ಹೊಡೆದು ನಿಮಗ್ ನೀವೇ ಪೇಂಟಿಂಗ್ ಮಾಡ್ಕೊಂಡ್ಬಿಟ್ಟಿದೀರಾ? ಇದೆಲ್ಲ ಯಾಕೆ ಬೇಕಿತ್ತು ನಿಮ್ಗೆ? ಆರಾಮಾಗಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳೋದೆ ತಾನೇ ನಾನು? ಮಾಡೋದೆಲ್ಲ ಮಾಡಿ ಅಮಾಯಕಂತರ ಪ್ರಶ್ನೆ ಮಾಡ್ಕೊಂಡು ನಕ್ಕೊಂಡು ನಿಂತಿದ್ದೀರಾ. ಯಾರೋ? ನಾನಾ? ಇನ್ಯಾರು? ನೀವೇ. ಇದೆಲ್ಲ ಆಗಿರೋ ನಿಮ್ಮಿಂದಾನೆ. ಏನ್ ಮೇಡಮ್ ನೀವು ಅವನ್ ಯಾವನೋ ಸಿಡ್ಸೋಗಿರೋದಕ್ಕೆ ನನಗ್ ಬೈತಾ ಇದೀರಲ್ಲ? ಇವಾಗ ಏನು ಅವ್ನ್ ಯಾವನು ಅಂತ ತೋರಿಸಿ ಚೇಸ್ ಮಾಡ್ಕೊಂಡು ಹೋಗಿ ಮೂಳೆ ಎಣಿಸ್ಬಿಡ್ತೀನಿ. ಅಲ್ಲಿವರೆಗೂ ನಾನು ಹಿಂಗೆ ನಿಂತಿರ್ಬೇಕಾ? ಅಯ್ಯೋ, ನೀವ್ ಯಾಕೆ ಇಲ್ಲ ನಿಂತಿರ್ತೀರ ಮೇಡಮ್? ಬನ್ನಿ ನನ್ನ ಜೊತೆ, ಅವ್ನ್ ಯಾವನು ಅಂತ ತೋರಿಸಿ. ಮೂಳೆ ಎಣಿಸ್ಬೇಕಾಗಿರೋದು ಅವಂದಲ್ಲ, ನಿಮ್ದು. ಅಲ್ಲ ಮೇಡಮ್, ನಾನ್ ಹೇಳ್ದೆ ತಾನೇ ಒಳಗ್ ಕೂತ್ಕೊಳ್ಳಿ ಅಂತ. ಇವಾಗ ನಂಗೆ ಕ್ಲಾರಿಫಿಕೇಶನ್ ಎಲ್ಲ ಬೇಡ. ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ಇದನ್ನ ಸರಿ ಮಾಡ್ಬೇಕಾಗಿರೋದು ನೀವೇ. ನೀವು ವಾಲೆಟ್ ಹೋಟೆಲ್ ಅಲ್ಲಿ ಮರ್ತಿರ್ಲಿಲ್ಲ ಅಂದ್ರೆ ನಾವ್ ಇಷ್ಟೊತ್ತಿಗೆ ಗಾಡಿ ಒಳಗಡೆ ಇರ್ತಿದ್ವಿ. ಅವಾಗ ನನ್ ಮೇಲೆ ಕೆಸರು ಬೀಳ್ತಿರ್ಲಿಲ್ಲ, ಈ ಡಿಸ್ಕಷನ್ ಇರ್ತಿರ್ಲಿಲ್ಲ. ನೋಡಿ, ಇದಕ್ಕೆಲ್ಲ ಕಾರಣ ನೀವೇ. ನಂಗೆ ಏನೂ ಗೊತ್ತಿಲ್ಲ. ಇದನ್ನ ನೀವೇ ಸರಿ ಮಾಡ್ಬೇಕು ಅಷ್ಟೇ. ಯಪ್ಪ ದೇವ್ರೆ, 2 ನಿಮಿಷ ಹಂಗೋಗಿ ಹಿಂಗ್ ಬರೋ ಗ್ಯಾಪ್ ಅಲ್ಲಿ ನಾನೇ ಅಪರಾಧಿ ಆಗ್ಬಿಟ್ನಾ? ಏನ್ರಿ ಮೇಲ್ ನೋಡ್ತಾ ನಿಂತ್ಬಿಟ್ರಿ? ನಾನು ಹೇಳಿದ್ ಕೇಳಿಸ್ತಾ? ಕೇಳಿಸ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವ್ದನ್ನ? ಈ ಬಟ್ಟೆಗಾಗಿರೋ ಕೊಳೆ ಹೋಗಕ್ಕೆ ಎಷ್ಟು ಬಕೆಟ್ ನೀರ್ ಬೇಕು ಅಂತ. ಅಯ್ಯೋ ದೇವ್ರೆ, ನಾನ್ ಈ ಪರಿಸ್ಥಿತಿಲಿ ಮನೆಗ್ ಹೆಂಗ್ ಹೋಗ್ಲಿ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀವ್ ತಮಾಷೆ ಮಾಡ್ಕೊಂಡು ನಿಂತಿದ್ದೀರಾ. ಸರಿ ಬನ್ನಿ ಹೋಗೋಣ. ಕೊಳೆ ಆಗಿರೋದು ಬಟ್ಟೆಗೆ ಮನ್ಸ್ಕಲ್ವಲ್ಲ? ಅಯ್ಯೋ, ಇವಾಗ ಆರಾಮಾಗಿ ಕಾರತಿ ಹೊಡೋಣ, ಬನ್ನಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ಬಾಯಿ ಮುಚ್ಕೊಂಡು ಕಸ ಗುಡ್ಸೆ ಆಡ್ತಾಳ. ಗುಡಿಸ್ತಾ ಇಲ್ವಾ ಅಮ್ಮ? ತಾನು ಭಾರತಿ ಶಾಂತಕ್ಕ. ಓ, ಅಪರೂಪಕ್ಕೆ ಮನೆ ಕೆಲ್ಸನೂ ಮಾಡ್ತಿದ್ಯಾ? ಬೈರಿ ಅಕ್ಕ, ನೀನ್ ಯಾಕಕ್ಕ ಬಂದೆ ಇಲ್ಲಿ? ಅರ್ಜೆಂಟ್ ಬ್ಲೌಸ್ ಬೇಕು ಅಂದಿದ್ಯಲ್ಲ, ರೆಡಿ ಆಗಿತ್ತು, ಕೊಟ್ಟೋಗೋಣ ಅಂತ ಬಂದೆ. ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಅಯ್ಯೋ, ನಾನೇನು ಫಾರಿನೆಲ್ಲ ಇದ್ದೀನಿ, ಪಕ್ಕದ ಮನೇಲಿ ತಾನೇ ಇರೋದು. ನಿನ್ ನೋಡ್ದಂಗೂ ಆಗುತ್ತೆ, ಬ್ಲೌಸ್ ಕೊಟ್ಟಂಗೂ ಆಗುತ್ತೆ ಅಂತ ಬಂದೆ.
ಇಷ್ಟ ಇಲ್ಲ ಅಂದ್ರೆ ಹೇಳು, ನಮ್ಮ ಮನೆಗೆ ತಗೊಂಡೋಗ್ತೀನಿ, ಫೋನ್ನೇ ಮಾಡ್ತೀನಿ, ನಮ್ಮ ಮನೆಗೆ ಬಂದು ತಗೊಂಡೋಗು. ಶಾಂತಕ ನಿಂತ್ಕೋ, ಹೇಗಿದ್ರು ಬಂದಿದ್ಯಲ್ಲ, ಕೊಟ್ಟೋಗು, ಕುಡಿಲಿ. ಏನೇ ಅದು? ಏನು ಇಲ್ಲ ಅಮ್ಮ, ಏನು ಇಲ್ಲ. ಏನು ಇಲ್ಲ ಅಂತ ಅಲ್ಲಿ ಕಿರಿತಿದ್ದಾಗ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಬರ್ತೀನಿ ತಗೊಳ್ಳಿ. ಏನೇ ಅದು? ಏನೋ ನಡೆಸಿದೀರ ಇಬ್ರು? ಏನು? ಏನು ಇಲ್ಲ ಅಮ್ಮ. ನಿಂದೇನೆ? ನಂದೇನೂ ಇಲ್ಲ, ಭಾರತಿ ನೋಡ್ಬೇಕಿತ್ತು, ಅದಕ್ಕೆ ಬಂದಿದೆ ಅಷ್ಟೇ. ಏನೇ ಅದು? ಏನು ಅಂದೆ? ಏನಿಲ್ವಲ್ಲ. ಏಯ್, ಯಾರ್ದಿದು ಬ್ಲೌಸು? ಅಮ್ಮ, ಅದು ಯಾರ್ದೇ ಇದು? ಅದು ನೀನೇನಕ್ಕೆ ಇದನ್ನ ತಂದು ಇವಳು ಕೊಡ್ತಿದ್ಯಾ? ಯಾಕೆ ಅಂದ್ರೆ ಹೊಲೆ ಕೊಟ್ಟಿದ್ಲು, ಹೊಲ್ದಾಗಿತ್ತು, ಅದಕ್ಕೆ ತಗೊಂಬಂದು ಕೊಟ್ಟೆ. ನಿಂದೊಳ್ಳೆ ಕತೆ ಕಣಕ. ಅರೆ ಅವಳು ನೋಡಿ ಸಾಕು. ಯಾವ್ದೇ ಇದು ಬ್ಲೌಸು? ಯಾರ್ದಿದು ಬ್ಲೌಸು? ಈ ಬ್ಲೌಸ್ ನಿನ್ನ ಹತ್ರ ಇರ್ಲಿಲ್ವಲ್ಲ ಈ ತರದ್ದು? ಬೊಗಳೆ, ಯಾರ್ದೇ ಇದು? ಅಯ್ಯೋ, ಅಮ್ಮ, ಅದು ಅದೇ 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 ಅವತ್ತು ಚಿಕ್ಕಮ್ಮ ಬಂದಿದ್ರಲ್ಲ ಮನೆಗೆ, ಅವತ್ತು ಕೊಟ್ಟೋದ್ರು. ಹಾ. ಯಾವತ್ತೆ ಅವಳು ಬಂದಿದ್ದು? ಅವಳು ಬಂದು ಹೋಗಿ 6 ತಿಂಗಳಾಯ್ತು. ಅಷ್ಟು ದಿನ ಆಗೋಯ್ತಾ? ಹೇಳೆ, ಯಾರ್ದಿದು? ಅಯ್ಯೋ ಅಮ್ಮ, ಇದು ನಂದೇ. ಅವತ್ತು ಚಿಕ್ಕಮ್ಮನ ಮಗ ಮತ್ತೆ ಅವ್ರ ಹೆಂಡತಿನ ಊಟಕ್ಕೆ ಕರೆದಿರ್ಲಿಲ್ವಾ? ಬಂದಿದ್ರು. ಅವ್ರ ಜೊತೆ ಅತ್ತೇನು ಬಂದಿದ್ರಲ್ವಾ? ಬಂದಿದ್ರು. ಅವಾಗ ಕೊಟ್ಟಿದ್ದವ್ರು ನನಗೆ. ನನಗೆ ಗೊತ್ತಿದೆ, ನಿನ್ಗೆ ಹೇಗೆ ಕೊಟ್ರು? ನಿನಗೆ ನಾವು ಹೇಳಲೇ ಇಲ್ವಲ್ಲ. ಆದ್ರೆ ಇದು ಅವತ್ತು ಕೊಟ್ಟಿರೋ ತರ ಇಲ್ಲ, ಇವತ್ತೇನೋ ಹೊಸ್ದಾಗಿ ತಗೊಂಡಂಗಿದೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇಷ್ಟು ದಿನ ಇದು ಬರೀ ಬ್ಲೌಸ್ ಪೀಸ್ ಆಗಿತ್ತು, ಈಗ ಇದು ಬ್ಲೌಸ್ ಆಗಿದೆಯಲ್ಲ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ. ಕೊಡಿಲಿ, ಸರಿಯಾಗಿ ಉಳಿದಿದ್ದಾಳೋ ಇಲ್ವಾ ನೋಡೋಣ. ಅಯ್ಯೋ ಪಾಪಿ. ಯಾರನ್ನೇ ಪಾಪಿ ಅಂತಿದ್ಯಾ? ಅಯ್ಯೋ, ನಿನ್ನಲ್ಲ ಅಮ್ಮ, ತಂದ್ಕೊಟ್ಲಲ್ಲ ಟೈಲರ್ ಶಾಂತಕ್ಕ, ಅವಳನ್ನ ನೋಡಮ್ಮ. ಅವಳ ಮೇಲೆ ನಂಬಿಕೆ ಇಟ್ಟು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ರೆ ಹೇಗೆ ಹೊಲ್ದಿದ್ದಾಳೆ ನೋಡು. ನಂಬಿಕೆ ದ್ರೋಹಿ, ನಂಬಿಕೆ ದ್ರೋಹಿ. ಇರು, ಈಗಲೇ ಹೋಗಿ ಅವಳ ಮುಖದ ಮೇಲೆ ಬಿಸಾಕಿ ಇದನ್ನ ಸರಿಯಾಗಿ ಸ್ಟಿಚ್ ಮಾಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಆ ಬ್ಲೌಸ್ ಅಂತೂ ಅವಳ್ದಲ್ಲ. ಏನ್ ನಡೆಸ್ತಿದ್ದಾಳೆ ಇವಳು? ಅಣ್ಣ, ನೀವು ಹೊರಟ ಮೇಲೆ ಊರವರೆಲ್ಲ ಏನೇನೋ ಮಾತಾಡ್ತಿದ್ರು. ಹುಡುಗಿ ಓಡೋದ್ಲು, ಈ ಮನೇಲಿ ಏನೇನೋ ಸಮಸ್ಯೆ ಇದೆ, ಹಾಗೆ ಹೀಗೆ ಏನೇನೋ ಮಾತಾಡ್ತಿದ್ರು. ಅವ್ರ ಬಾಯಿ ಮುಚ್ಚೋದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಒಂದು ಪ್ಲಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ಅಪ್ಪ ಒಂದು ಒಳ್ಳೆ ಐಡಿಯಾ ಕೊಟ್ರು. ಆ ಐಡಿಯಾ ಮೇಲೆ ನಿನಗೂ ಅದಕ್ಕೆಗೂ ರಿಸೆಪ್ಷನ್ ಅರೇಂಜ್ ಮಾಡಿದ್ವಿ. ಅರೇಂಜ್ ಏನೋ ಮಾಡಿದ್ರೆ ಸರಿ, ಆದ್ರೆ ರಿಸೆಪ್ಷನ್ಗಲ್ಲ, ನನ್ ತಿಥಿ ಮಾಡಕ್ಕೆ. ಬಿಡ್ತು ಅನ್ನು, ಈ ಟೈಮಲ್ಲಿ ಏನೋ ಈ ತರ ಎಲ್ಲ ಮಾತುಗಳಾಡ್ಕೊಂಡು. ಮತ್ತಿನ್ ಏನಣ್ಣ ಹೇಳೋದು? ಮುತ್ತೋಣ, ಇಷ್ಟು ದೊಡ್ಡ ವಿಚಾರನ ಇವನ್ ಕೈಲಿ ಹೇಳ್ಸೋದ್ಕಿಂತ ನೀನೇ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ನೀನೇನೋ ದಿಢೀರತ್ತ ಮದುವೆ ಆಗ್ಬಿಟ್ಟೆ ಅಪ್ಪ. ಆದ್ರೆ ಇಲ್ಲಿ ಊರಿನ ಜನರೆಲ್ಲ ಏನೇನ್ ಮಾತಾಡ್ಕೋತಿದ್ರು ಗೊತ್ತಾ? ಅದಕ್ಕೆ ಸಡನ್ ಆಗಿ ರಿಸೆಪ್ಷನ್ ರೆಡಿ ಮಾಡ್ಕೊಂಡ್ವಿ. ನಿನ್ಗೂ ಗೊತ್ತಿದೆ ಅಂತ ಅನ್ಕೊಂಡ್ವಿ. ಈಗೆಲ್ಲ ರೆಡಿ ಆಗಿದೆ ತಾನೆ, ಈಗ ಬರ್ತಿರೋರ್ನ ವಾಪಸ್ ಹೋಗಿ ಅಂತ ಹೇಳಕ್ಕಾಗತ್ತಾ? ನಾನ್ ಹೇಳಿದ್ನ ಎಲ್ರನ್ನು ಬರಕ್ ಹೇಳು ಅಂತ. ನಾವ್ ಹೇಳಿದ್ವು ಮದ್ವೆ ಆಗಕ್ಕೆ. ಕಂಟಿ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಮಾತಾಡೋದು ಸರಿ ಇರಲ್ಲ. ಸುಮ್ನಿರೋ ಒಂದ್ ನಿಮಿಷ. ಹರಿ, ಕೋಪ ಮಾಡ್ಕೋಬೇಡುವ. ಇದನ್ನೆಲ್ಲ ನೀನು ಒಳ್ಳೇದಕ್ಕೆ ಅಲ್ವೇನೋ ಮಾಡಿದ್ದು. ಏನಣ್ಣ ಒಳ್ಳೇದು? ಇವ್ನು ಹೇಳಿದಾಗ ನಾವೇನು ಮಾತಾಡಬಾರ್ದು. ಆದ್ರೆ ಇವನ್ಗೋಸ್ಕರ ನಾವ್ ಇಷ್ಟೆಲ್ಲ ಮಾಡಿದ್ರು ನಮ್ಮೇಲೆ ತಿರುಗಿ ಬೀಳ್ತಾನೆ. ನಿನಗ್ ಮದ್ವೆ ಆಗಿದ್ ನಾವ್ ಯಾರು ನೋಡೇ ಇಲ್ಲ ಕಣೋ.
ಎಲ್ಲೋ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿ ನಿನ್ನ ಹೆಂಡತಿನ ಮನೆ ಕರ್ಕೊಂಬಂದೆ. ನಿನಗೂ ಎಲ್ರ ಮುಂದೆ ಜೋಡಿಯಾಗಿ ನಿನ್ನ ಹೆಂಡತಿ ಜೊತೆ ನಿಂತ್ಕೋಬೇಕು ಅಂತ ಆಸೆ ಇರಲ್ವಾ? ನಮಗೂ ನೋಡ್ಬೇಕು ಅಂತ ಅನಿಸ್ತು. ನೀನ್ ಖುಷಿ ಆಗ್ತೆ ಅಂತ ಅನ್ಕೊಂಡ್ರೆ. ಹೌದಣ್ಣ, ಜಗಳ ಬೇಡ. ಇಷ್ಟೆಲ್ಲ ಅರೇಂಜ್ ಆಗೋಗಿದೆ. ನಿನ್ಗೋಸ್ಕರ ನಾನು ಕಂಟೇನೋ ಹೊಸ ಸೂಟ್ ತಂದಿದ್ದೀವಿ. ಹೋಗೋಣ, ರೆಡಿ ಆಗ್ಬಾ. ಏಯ್, ನೀವೇನೋ ರೆಡಿ ಮಾಡಿದೀರಾ, ಆದ್ರೆ ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಳ್ರೋ. ಅಲ್ಲ, ಅವ್ರ ಮನೇಲಿ ಏನಾಯ್ತು ಗೊತ್ತಾ? ಸಾರಿ ಅಪ್ಪ, ಅದು ನಾನು ಸತ್ತೋಗಿರೋಳ ಹತ್ರ ಹೇಗಪ್ಪ ಮಾತಾಡಕ್ಕಾಗತ್ತೆ? ನನ್ಗವಳು ಮುಖ ತೋರಿಸ್ಬಾರ್ದು. ಅಯ್ಯಯ್ಯೋ, ಇಷ್ಟೆಲ್ಲ ಆಯ್ತಾ ಹರಿ? ಹೀಗೆಲ್ಲ ನಡೀತು ಅಂತ ನಮ್ಮ ಒಂದ್ ಮಾತು ಹೇಳಿದಿದ್ರೆ ನಾವ್ ಇದನ್ನೆಲ್ಲ ಏರ್ಪಾಟ್ ಮಾಡ್ತೇನೆ ಇರ್ಲಿಲ್ಲ. ಈಗ ರಿಸೆಪ್ಷನ್ಗೆಲ್ಲ ರೆಡಿ ಆಗೋಗಿದೆ. ಅದ್ ನಡೀಲಿಲ್ಲ ಅಂದ್ರೆ ಎಲ್ರೂ ಮುಂದೆ ತಲೆ ತೆಗಿಸ್ಬೇಕಾಗತ್ತೆ ಕಣೋ. ನೀನ್ ಏನಾದ್ರೂ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಸಮಾಧಾನ ಮಾಡಿ ಕರ್ಕೊಂಬಾರೋ. ನಿನ್ಗೆ ಹೆಂಗೆ ಹೇಳಿ? ಅಲ್ಲಿ ನಮ್ಗೆ ಏನಪ್ಪ ಗುಟ್ಟಾಗಿ ಏನೋ ನಡೆಸ್ತಾ ಇದೀರಾ? ಏನಾದ್ರೂ ಪ್ರಾಬ್ಲಮ್ಮಾ? ರಿಸೆಪ್ಷನ್ ನಡೆಯುತ್ತೆ ತಾನೇ? ಏನ್ ದರಿದ್ರ ಭಯ, ಅಪ್ಶಕ್ನ ಮಾತಾಡೋಕೆ ಕಾಯ್ಕೊಂಡ್ ಕೂತಿರ್ತಾರೆ. ಮೈ ಸುಮ್ನಿರು. ಬನ್ನಿ ಎಲ್ರು ಒಳಗೋಗಿ ಮಾತಾಡೋಣ. ಛೇ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ನಾನು ಈ ಮನೆಗೆ ಬರಬಾರ್ದಿತ್ತು, ನೇರವಾಗಿ ಹಾಸ್ಟೆಲ್ಗೆ ಹೋಗ್ಬಿಡ್ಬೇಕಿತ್ತು. ಹರಿಯವ್ರ ಮಾತು ನಾನು ಕೇಳಬಾರ್ದಿತ್ತು. ಆದ್ರೆ ಇದ್ರಲ್ಲಿ ಅವ್ರದ್ದೇನು ತಪ್ಪಿದೆ? ನನಗೆ ಒಳ್ಳೇದಾಗ್ಲಿ ಅಂತಾನೆ ಅವ್ರು ಹೀಗೆ ಮಾಡಿದ್ದು, ಇಲ್ಲೇ ಕರ್ಕೊಂಡು ಬಂದಿದ್ದು. ಹೀಗೆಲ್ಲ ಆಗತ್ತೆ ಅಂತ ಅವ್ರಿಗೂ ಪಾಪ ಗೊತ್ತಿರ್ಲಿಲ್ಲ ಅನ್ಸತ್ತೆ. ಆದ್ರೆ ಏನ್ ಬೇಕಾದ್ರೂ ಆಗ್ಲಿ, ನಾನಂತೂ ಈ ರಿಸೆಪ್ಷನ್ಗೆ ಹೋಗಿ ನಿಲ್ಲಲ್ಲ ಅಷ್ಟೆ.